ಬಿರುಗಾಳಿಯ ರಾತ್ರಿಯಲ್ಲಿ ಸಮುದ್ರದಲ್ಲಿ ಅಲೆಗಳು ಜೋರಾಗಿ ಏಳ್ತಾ ಇದೆ. ಅದೇ ಬಿರುಗಾಳಿಯಲ್ಲಿ ಒಂದು ಚಿಕ್ಕ ದೋಣಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ರಾಘವ್ ಹೇಗಾದ್ರೂ ಮಾಡಿ ದೋಣಿನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ಮಳೆಯಲ್ಲಿ ಅವನ ಬಟ್ಟೆಗಳೆಲ್ಲ ಪೂರ್ತಿಯಾಗಿ ನೆಂದು ಹೋಗಿದೆ. ಅವನು ಪ್ರಯತ್ನದಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಆ ಜೋರಾದ ಗಾಳಿಯಲ್ಲೂ ಕೂಡ ಅವನು ಶೆಲ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ, ದೋಣಿ ಮುಳುಗೋಗ್ಬಾರ್ದು ಅಂತ. ಆದ್ರೆ ಬಿರುಗಾಳಿ ಮಾತ್ರ ಕಮ್ಮಿ ಆಗೋ ಸುಳಿವೇ ಇಲ್ಲ. ಅಯ್ಯೋ ದೇವ್ರೆ, ನನ್ನ ಕಾಪಾಡು. ಈ ಬಿರುಗಾಳಿಯಿಂದ ನಾನು ಮುಳುಗೋಗ್ಬಿಡ್ತೀನಿ. ನನ್ನ ದೋಣಿ ಮುಳುಗ್ತಾ ಇದೆ. ಆಗ ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಅಲೆ ಬಂದು ದೋಣಿಗೆ ಹೊಡೆಯುತ್ತೆ. ಅದರಿಂದ ದೋಣಿಯೊಳಗೆ ನೀರು ತುಂಬಕ್ ಶುರುವಾಗುತ್ತೆ. ದೋಣಿ ನಿಧಾನವಾಗಿ ಸಮುದ್ರದಲ್ಲಿ ಮುಳುಗುತ್ತಾ ಇರುತ್ತೆ. ರಾಘವ್ ಗಟ್ಟಿಯಾಗಿ ಹಿಡಿದಿದ್ದ ಶೆಲ್ನ ಬಿಟ್ಬಿಡ್ತಾನೆ ಮತ್ತೆ ಸಮುದ್ರದ ಆಳದಲ್ಲಿ ಮುಳುಗೋದಕ್ಕೆ ಶುರುವಾಗ್ತಾನೆ. ಯಾರಾದ್ರೂ ಇದೀರಾ? ಕಾಪಾಡಿ, ನನಗೆ ಈಜಕ್ಕಾಗ್ತಿಲ್ಲ, ನನಗೆ ಸಹಾಯ ಮಾಡಿ. ಕೆಲವೇ ಕ್ಷಣಗಳಲ್ಲಿ ಅವನು ಸಮುದ್ರದ ಆಳದಲ್ಲಿ ಮುಳುಗೋಗ್ತಾನೆ. 3 ದಿನಗಳ ನಂತರ ಸೂರ್ಯ ಜೋರಾಗಿ ಹೊಳಿತಾ ಇದ್ದಾನೆ. ವಾತಾವರಣ ಈಗ ಸ್ವಲ್ಪ ಶಾಂತವಾಗಿದೆ. ಒಂದು ದೂರದ ದ್ವೀಪದ ತೀರದಲ್ಲಿ ರಾಘವ್ ಜ್ಞಾನ ತಪ್ಪಿ ಬಿದ್ದಿರ್ತಾನೆ. ಅವನ ಬಟ್ಟೆಗಳು ಒದ್ದೆ ಆಗಿರುತ್ತೆ. ಛೋಟು ಒಬ್ಬ 10 ವರ್ಷದ ಆದಿವಾಸಿ ಹುಡುಗ. ಅವನು ಓಡ್ತಾ ರಾಘವ್ ಹತ್ರ ಬರ್ತಾನೆ ಮತ್ತೆ ರಾಘವ್ ಬದುಕಿದಾನ ಅಂತ ನೋಡ್ತಾನೆ. ರಾಘವ್ ಇನ್ನೂ ಬದುಕಿದಾನೆ ಅಂತ ಛೋಟುಗೆ ಗೊತ್ತಾದಾಗ ಅವನು ಇನ್ನಷ್ಟು ಜನಗಳನ್ನ ಕರೀತಾನೆ. ಅಪ್ಪ ಅಪ್ಪ, ಬೇಗ ಬನ್ನಿ, ನೋಡಿ ಯಾರೋ ಸಮುದ್ರದಿಂದ ತೇಲ್ಕೊಂಡು ಬಂದಿದ್ದಾರೆ. ಆ ಆದಿವಾಸಿಗಳ ಮುಖ್ಯಸ್ಥನಾದ ಭೀಮ್ ಮರಗಳ ಹಿಂದಿನಿಂದ ಬರ್ತಾನೆ ಮತ್ತೆ ರಾಘವ್ನ ನೋಡ್ತಾನೆ. ಅವನು ರಾಘವ್ ಹತ್ರ ಬಂದು ಅವನ ನಾಡಿ ಹಿಡಿದು ನೋಡ್ತಾನೆ. ಇವನು ಬದುಕಿದಾನೆ ಚೋಟು. ಇವನು ನಮ್ ರೀತಿ ಕಾಣ್ತಾ ಇಲ್ಲ. ಇವನು ಹೊರಗಿನ ಪ್ರಪಂಚದ ಮನುಷ್ಯ ಅನಿಸ್ತಾನೆ. ಬಿರುಗಾಳಿ ಇವನನ್ನ ಇಲ್ಲಿಗೆ ತಂದು ಹಾಕಿದೆ. ಅಪ್ಪ, ಇವ್ರ ಬಟ್ಟೆ ಎಷ್ಟು ವಿಚಿತ್ರವಾಗಿದೆ. ಇವರಿಂದ ನಮ್ಗೇನಾದ್ರೂ ತೊಂದರೆ ಆಗುತ್ತಾ? ಇಲ್ಲ, ಇವನೀಗ ತುಂಬಾ ದುರ್ಬಲನಾಗಿದ್ದಾನೆ. ನಾವು ಆದಿವಾಸಿಗಳು, ನಾವು ಹೀಗೆ ಕಷ್ಟದಲ್ಲಿರೋರ್ನ ಬಿಟ್ಟು ಹೋಗೋದಿಲ್ಲ. ಇವನನ್ನ ನಾವು ಕರ್ಕೊಂಡು ಹೋಗೋಣ. ಭೀಮ ರಾಘವನ್ನ ಅವನ ಹೆಗಲ ಮೇಲೆ ಹೊತ್ಕೋತಾನೆ. ಆ ದ್ವೀಪದಲ್ಲಿದ್ದ ತನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತಾನೆ. ಛೋಟು ಕೂಡ ಅವನ ಜೊತೆಗೆ ಹೋಗ್ತಾನೆ. ಹೀಗೆ 1 ವಾರ ಕಳೀತು. ರಾಘವ್ ಮಣ್ಣಿನಿಂದ ಮಾಡಲಾಗಿದ್ದ ಆ ಆದಿವಾಸಿ ಗುಡಿಸಲಿನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಸುಮಾ ಅವನನ್ನ ನೋಡ್ಕೋತಾ ಇರ್ತಾಳೆ ಮತ್ತೆ ಅವನಿಗೆ ಔಷಧಿಗಳನ್ನ ಕೊಟ್ಟಿರ್ತಾಳೆ. ರಾಘವ್ ನಿಧಾನವಾಗಿ ಕಣ್ಣು ಬಿಡ್ತಾನೆ. ಅವನ ಮಬ್ಬಾದ ಕಣ್ಣುಗಳು ನಿಧಾನವಾಗಿ ಸ್ಪಷ್ಟವಾಗುತ್ತೆ. ಸುಮಾನ ವಿಚಿತ್ರವಾದ ಬಟ್ಟೆಗಳಲ್ಲಿ ನೋಡಿ ಆಶ್ಚರ್ಯದಿಂದ ಅವನು ಏಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನು ವೀಕ್ ಆಗಿದ್ರಿಂದ ಮತ್ತೆ ಬಿದ್ದು ಬಿಡ್ತಾನೆ. ಸುಮಾ ಅವನ ಕೈ ಹಿಡಿದು ನಿಧಾನವಾಗಿ ಏಳೋದಕ್ಕೆ ಸಹಾಯ ಮಾಡ್ತಾಳೆ. ಇನ್ನೂ ಸ್ವಲ್ಪ ವಿಶ್ರಾಂತಿ ಮಾಡು, ನೀನು ಸುರಕ್ಷಿತವಾಗಿದ್ಯಾ, ನಿನಗಿನ್ನೂ ಸಾಕಷ್ಟು ಶಕ್ತಿ ಬಂದಿಲ್ಲ. ನಾನು ಎಲ್ಲಿದ್ದೀನಿ? ನೀವೆಲ್ಲ ಯಾರು? ನನ್ನ ದೋಣಿ ಎಲ್ಲಿದೆ? ನಾನು ಊರಿಗೆ ಹೋಗ್ಬೇಕು. ಅಷ್ಟೊತ್ತಿಗೆ ಭೀಮ್ ಕಾಡಿನ ಹಣ್ಣುಗಳನ್ನ ತಗೊಂಡು ಗುಡಿಸಲಿಗೆ ಬರ್ತಾನೆ. ಹಣ್ಣಿನ ಬುಟ್ಟಿಯನ್ನ ಕೆಳಗಿಟ್ಟು ರಾಘವ್ ಹತ್ರ ಬರ್ತಾನೆ. ಇದು ನಮ್ಮ ಮನೆ. ನಿನ್ನ ದೋಣಿ ಮುಳುಗೋಗಿದೆ, ಆದ್ರೆ ನಿನ್ನ ಜೀವ ಉಳಿದಿದೆ. ಈ ಗಿಡಮೂಲಿಕೆ ರಸನ ಕುಡಿ. ಸುಮಾ ರಾಘವ್ಗೆ ಹಸಿರು ಬಣ್ಣದ ರಸ ಇರುವ ಒಂದು ಬಟ್ಟಲು ಕೊಡ್ತಾಳೆ. ರಾಘವ್ ಕೆಲವು ಕ್ಷಣ ಸುಮ್ಮನಾಗ್ತಾನೆ. ಆದ್ರೆ ಬಟ್ಟಲಿಂದ ಬರ್ತಿದ್ದ ಸುವಾಸನೆ ಅವನಿಗೆ ಒಳ್ಳೇದನ್ಸುತ್ತೆ. ರಾಘವ್ ನಿಧಾನವಾಗಿ ಅದನ್ನ ಕುಡಿತಾನೆ. ಅದರ ರುಚಿ ಅವನಿಗೆ ಇಷ್ಟ ಆಗುತ್ತೆ. ಇದೇನಿದು? ಇದು ತುಂಬಾ ರುಚಿಯಾಗಿದೆ. ಮತ್ತೆ ನನ್ನ ನೋವು ಕೂಡ ಕಡಿಮೆ ಆಗ್ತಿದೆ. ಇದು ಕಾಡಲ್ಲಿ ಸಿಗುವ ಔಷಧಿಗಳು ಮತ್ತೆ ಕಾಡಿನ ಜೇನು. ನಮ್ಮ ಕಾಡಲ್ಲಿ ನಮ್ಗೆ ತುಂಬಾ ಒಳ್ಳೊಳ್ಳೆ ಔಷಧಿಗಳು ಸಿಗುತ್ತೆ. ರಾಘವ್ ಆ ಆದಿವಾಸಿಗಳ ದಯೆಯನ್ನ ನೋಡಿ ತಾನು ಸುರಕ್ಷಿತವಾಗಿದ್ದೀನಿ ಅಂತ ನಿರ್ಧಾರ ಮಾಡ್ತಾನೆ. ಅವನು ಮತ್ತೆ ತನ್ನ ಮಂಚದ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಕೆಲವು ವಾರಗಳು ಕಳೆಯುತ್ತೆ. ಈಗ ರಾಘವ್ ಸುಮಾರಾಗಿ ಹುಷಾರಾಗಿದ್ದಾನೆ. ಅವನು ಭೀಮ್ ಮತ್ತೆ ಛೋಟು ಜೊತೆ ಕಾಡಲ್ಲಿ ಹೋಗ್ತಾ ಇದ್ದಾನೆ. ಮೂವರು ಒಂದು ವಿಚಿತ್ರವಾದ ಗಿಡಗಳ ಹತ್ರ ಬರ್ತಾರೆ. ಅದರಲ್ಲಿ ನೀಲಿ ಬಣ್ಣದ ಮೂಲಂಗಿಯಂತಹ ಹಣ್ಣು ಬಿಟ್ಟಿರುತ್ತೆ. ಭೀಮ್ ಗಿಡಗಳಿಗೆ ನೋವಾಗದಂತೆ ಹಣ್ಣುಗಳನ್ನ ನಿಧಾನವಾಗಿ ಕೀಳ್ತಾನೆ. ಛೋಟು ಅದನ್ನೆಲ್ಲ ಬುಟ್ಟಿಯಲ್ಲಿ ಜೋಡಿಸ್ಕೋತಾನೆ. ನೀವು ತರಕಾರಿಗಳನ್ನ ಯಾಕೆ ಗಿಡದಲ್ಲಿ ಹಾಗೆ ಬಿಡ್ತಾ ಇದ್ದೀರಾ? ನಮ್ಮೂರಲ್ಲಿ ಜನಗಳಿಗೆ ಈ ರೀತಿ ತರಕಾರಿ ಸಿಕ್ಕಿದ್ರೆ ಗಿಡನೇ ಕಿತ್ಕೊಂಡು ಹೋಗ್ಬಿಡ್ತಾರೆ. ರಾಘವ್,
ಭೂಮಿ ನಮ್ಮ ಮಾತೆ. ನಾವು ಭೂಮಿಗೆ ಗಾಯ ಮಾಡಿದ್ವಿ ಅಂದ್ರೆ ಮುಂದೆ ನಮಗೆ ಅದು ಒಳ್ಳೆ ಫಸಲನ್ನ ಕೊಡೋದಿಲ್ಲ. ನಾವು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೋತೀವಿ. ನೋಡಿ ರಾಘವಣ್ಣ, ಇದು ಒಂದು ತರಕಾರಿ. ಇದನ್ನ ಬೆಂಕಿಲಿಟ್ಟು ಸುಡೋದ್ರಿಂದ ಇದು ಸಿಹಿಯಾಗ್ಬಿಡುತ್ತೆ ಮತ್ತಿದು ತುಂಬಾ ಶಕ್ತಿ ಕೊಡುತ್ತೆ. ರಾಘವ್ ಒಂದು ಹಣ್ಣನ್ನ ತಗೊಂಡು ಅದರ ವಾಸನೆ ನೋಡ್ತಾನೆ. ವಾಸನೆಯಿಂದಲೇ ಅದು ಸಿಹಿಯಾಗಿದೆ ಅನ್ಸುತ್ತೆ. ಅವನು ಸುತ್ತಮುತ್ತ ನೋಡಿದಾಗ ಕಾಡಲ್ಲಿ ಇನ್ನೂ ವಿಚಿತ್ರವಾದ ಗಿಡಗಳಿರುತ್ತೆ. ನಾವು ನಗರದಲ್ಲಿ ಎಷ್ಟೊಂದು ಮಣ್ಣು ಮತ್ತೆ ಔಷಧಿಗಳನ್ನ ಹಾಕ್ತಿವಿ, ಆದ್ರೂ ತರಕಾರಿಲಿ ಇಂಥ ಸುವಾಸನೆ ಇರೋದಿಲ್ಲ. ನಿಮ್ಮ ಕಾಡಂತೂ ಖಜಾನೆನೆ. ಎಲ್ಲಿವರೆಗೂ ದುರಾಸೆ ಪಡೋದಿಲ್ವೋ ಅಲ್ಲಿವರೆಗೂ ಕಾಡು ಖಜಾನೆಯಾಗಿರುತ್ತೆ. ನಡಿ, ಇವತ್ತು ನಿನಗೆ ಕಾಡಿನ ಅಡಿಗೆ ಮಾಡೋದು ಹೇಳ್ಕೊಡ್ತೀನಿ. ಮೂವರು ಇನ್ನೂ ಮುಂದೆ ಹೋಗ್ತಾರೆ. ಅವರವರ ಬುಟ್ಟಿಗಳಲ್ಲಿ ಎಷ್ಟೋ ರೀತಿಯ ಹಣ್ಣು ತರಕಾರಿಗಳನ್ನ ಜೋಡಿಸ್ಕೋತಾರೆ. ರಾತ್ರಿ ಸುಮಾ ಹಳ್ಳಿಯ ಮಧ್ಯದಲ್ಲಿ ದೊಡ್ಡದಾಗಿ ಅಡಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇರ್ತಾಳೆ. ಅವರೆಲ್ಲ ತಂದಿದ್ದ ತರಕಾರಿಯನ್ನ ಸುಮಾ ನೀರಿನ ಪಾತ್ರೆಯಲ್ಲಿ ತೊಳಿತಾಳೆ. ನಂತರ ಅದನ್ನೆಲ್ಲ ಹೋಳಾಗಿ ಕತ್ತರಿಸ್ತಾಳೆ. ಅಡಿಗೆಗೆ ಬೇಕಾದಷ್ಟು ಸಿದ್ಧ ಮಾಡ್ಕೋತಾಳೆ. ಅವಳು ತರಕಾರಿಗಳಿಗೆ ಎಣ್ಣೆ ಹಾಕದೆ ಕಾಡಿನಲ್ಲಿ ಸಿಗುವ ಮಸಾಲೆ ಮತ್ತೊಂದು ಕೆಂಪು ರಸ ಸೇರಿಸ್ತಾಳೆ. ರಾಘವ್ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಸೋಮಾ ಅವ್ರೆ, ನೀವು ಎಣ್ಣೆ ಹಾಕದೆ ಅಡಿಗೆ ಮಾಡ್ತಾ ಇದ್ದೀರಾ? ನಮ್ಮಲ್ಲಂತೂ ಎಣ್ಣೆ ಹಾಕದೆ ಯಾವ ಅಡಿಗೆನೂ ಮಾಡೋದೇ ಇಲ್ಲ. ಎಣ್ಣೆ ಅಗತ್ಯ ಏನಿದೆ? ನಾವಿದನ್ನೆಲ್ಲ ಹಸಿರು ಬಿದಿರಿನಲ್ಲಿ ಹಾಕಿ ಬೆಂಕಿ ಮೇಲಿಟ್ಟಾಗ ಅದರ ರಸದಿಂದ ರುಚಿಯಾಗಿರುತ್ತೆ. ಸುಮಾ ಮಸಾಲೆ ಹಾಕಿದ ತರಕಾರಿಗಳನ್ನ ಬಿದಿರಿನಲ್ಲಿ ತುಂಬ್ತಾಳೆ. ಅದರ ಬಾಯನ್ನ ಎಲೆಗಳಿಂದ ಮುಚ್ಚಿ ಅದನ್ನ ಉರಿಯುತ್ತಿದ್ದ ಬೆಂಕಿಯ ಮೇಲ್ಭಾಗಕ್ಕೆ ಇಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅದರಿಂದ ಒಳ್ಳೆ ಪರಿಮಳ ಬರಕ್ಕೆ ಶುರುವಾಗತ್ತೆ. ಸುವಾಸನೆ ಬಂದಾಯ್ತು ರಾಘವಣ್ಣ, ಇನ್ನು ನೀವು ಬೆರಳುಗಳನ್ನ ಚೀಪ್ತಾ ಕುತ್ಕೋತೀರಾ. ಸೋಮಾ ಒಂದು ಬಟ್ಟೆಯಿಂದ ಆ ಬಿದಿರನ್ನ ನಿಧಾನವಾಗಿ ತೆಗಿತಾಳೆ. ಅದನ್ನ ಚಾಕುಯಿಂದ ಕಟ್ ಮಾಡ್ತಾಳೆ. ನಂತರ ಅವಳು ಬೆಂದಿರೋ ಅಡಿಗೆನ ಎಲೆ ಮೇಲೆ ಬಡಿಸ್ತಾಳೆ. ರಾಘವ್ ಒಂದು ದೊಡ್ಡ ತುತ್ತು ತಿಂತಾನೆ. ತಕ್ಷಣ ಅವನ ಮುಖದ ಮೇಲೆ ಸಂತೋಷ ಮೂಡುತ್ತೆ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ನನ್ನ ಜೀವನದಲ್ಲಿ ಇಷ್ಟು ರುಚಿಯಾಗಿರೋ ಊಟನ ಮಾಡೇ ಇಲ್ಲ. ಇದು ಪ್ರಕೃತಿ ನಮಗ್ ಕೊಡುವಂತ ರುಚಿ ರಾಘವ್. ರಾಘವ್ ಊಟನ ನೋಡ್ತಾನೆ. ಅವನ ಮನಸ್ಸಲ್ಲಿ ಒಂದು ಹೊಸ ವಿಚಾರ ಮೂಡುತ್ತೆ. ಆದ್ರೆ ಆ ಪ್ರಯಾಣ ತುಂಬಾ ದೂರದಲ್ಲಿತ್ತು. ನಂತರ ಅಂದಿನಿಂದ 5 ವರ್ಷ ಆದ್ಮೇಲೆ ಆ ದ್ವೀಪದ ತೀರದಲ್ಲಿ ಬಿದಿರು ಮತ್ತೆ ಮಣ್ಣಿನಿಂದ ಕಟ್ಟಿದ ಒಂದು ಗುಡಿಸಲಿತ್ತು. ಅದೊಂದು ಚಿಕ್ಕ ಅಂಗಡಿಯಾಗಿ ಪರಿವರ್ತಿತವಾಗಿತ್ತು. ಆ ಜಾಗ ಶಾಂತವಾಗಿತ್ತು. ತಂಗಾಳಿ ಬೀಸ್ತಾ ಇತ್ತು. ಆ ಢಾಬಾ ಹೊರಭಾಗಕ್ಕೆ ಎಲೆಗಳಿಂದ ಮಾಡಿದ ಒಂದು ಬೋರ್ಡ್ ಹಾಕಲಾಗಿತ್ತು. ಆ ಢಾಬಾನ ರಾಘವೇ ನಡೆಸ್ತಾ ಇರ್ತಾನೆ. ಈಗ ಅವನು ಇನ್ನೂ ಸ್ವಲ್ಪ ವಯಸ್ಸಾದಂತೆ ಕಾಣ್ತಿದ್ದಾನೆ. ಮತ್ತೆ ಕಾಡಲ್ಲಿ ಸಿಗುವ ಹಣ್ಣು ಮತ್ತೆ ತರಕಾರಿಗಳಿಂದ ಅಡಿಗೆ ಮಾಡ್ತಾ ಇರ್ತಾನೆ. ಚೋಟು, ಟೇಬಲ್ ನಂಬರ್ 3ಕ್ಕೆ ಇನ್ನೊಂದ್ ಸ್ವಲ್ಪ ಸಾಂಬಾರು ಮತ್ತೆ ಬದನೆಕಾಯಿ ಪಲ್ಯ ತಗೊಂಡು ಹೋಗು. ಬೇಗ ಹೋಗು. ಸರಿ ರಾಘವಣ್ಣ. ಎಲ್ಲರೂ ನೀವು ಮಾಡೋ ಹಣ್ಣಿನ ರಸ ಕುಡಿಯೋದಕ್ಕೆ ಕಾಯ್ತಾ ಕೂತಿದ್ದಾರೆ. ಈಗ ಛೋಟು ಸ್ವಲ್ಪ ದೊಡ್ಡವನಾಗಿದ್ದಾನೆ. ಮತ್ತೆ ರಾಘವ್ ಮಾಡ್ತಿದ್ದ ಎಲ್ಲಾ ಕೆಲ್ಸದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಜನ ಢಾಬಾದಲ್ಲಿ ಕೂತ್ಕೊಂಡು ಸ್ವಾದಿಷ್ಟವಾದ ಅಡಿಗೆಯನ್ನ ರುಚಿ ನೋಡ್ತಾ ಇರ್ತಾರೆ. ಆಗ ಭೀಮ ಅಲ್ಲಿಗೆ ಬರ್ತಾನೆ. ರಾಘವ್, ನೀನು ನಮ್ಮ ಹಳೆ ವಿಧಾನಕ್ಕೆ ಈ ಹೊಸ ರೂಪನ ಕೊಟ್ಟಿದ್ಯಾ. ನಾವ್ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಈ ರೀತಿನೂ ಆಗಬಹುದು ಅಂತ. ಭೀಮವ್ರೆ, ಇದೆಲ್ಲ ನೀವು ನನ್ನ ಮೇಲೆ ತೋರಿರೋ ದಯೆ. ಈ ಕಾಡು ನನಗೆ ಹೊಸ ಜೀವನನ ಕೊಟ್ಟಿದೆ. ಈ ಢಾಬಾಯಿಂದ ನಾನು ಈ ಭೂಮಾತೆಗೆ ಚಿಕ್ಕ ಧನ್ಯವಾದನ ಹೇಳ್ತಾ ಇದ್ದೀನಷ್ಟೇ. ಪರಿಸರ ಶಾಂತವಾಗಿರುತ್ತೆ. ಪ್ರಾಕೃತಿಕವಾಗಿ ಸಿಗುವ ಆಹಾರ ಮತ್ತೆ ಜನಗಳ ಸಂತೋಷದಿಂದ ಅಲ್ಲೆಲ್ಲ ಸಂತೋಷ ತುಂಬಿರುತ್ತೆ. ರಾಘವ್, ಭೀಮ್ ಮತ್ತೆ ಛೋಟು ಅದನ್ನೆಲ್ಲ ಸಂತೋಷವಾಗಿ ನೋಡ್ತಿರ್ತಾರೆ. ನಂತರ ಒಂದು ದಿನ ಆ ದ್ವೀಪದ ತೀರಕ್ಕೆ ಒಂದು ಮೋಟಾರ್ ಬೋಟ್ ಬರುತ್ತೆ. ಕಬೀರ್ ಒಬ್ಬ ಬುದ್ಧಿವಂತನಾದ ಯುವಕ ಬೋಟಿಂದ ಇಳಿತಾನೆ. ಅವನ ಹಿಂದೆ ಒಬ್ಬ ಕ್ಯಾಮ್ರಾಮ್ಯಾನ್ ಕೂಡ ಇಳಿತಾನೆ. ಕಬೀರ್ ಸ್ಮೈಲ್ ಮಾಡ್ತಾ ಸುತ್ತಮುತ್ತ ಎಲ್ಲ ನೋಡ್ತಾನೆ. ನಂತರ ಕ್ಯಾಮ್ರಾ ಎದುರಿಗೆ ರಿಪೋರ್ಟಿಂಗ್ ಶುರು ಮಾಡ್ತಾನೆ. ಗೆಳೆಯರೆ, 5 ವರ್ಷದ ಹಿಂದೆ ಬೀಸಿದ ಬಿರುಗಾಳಿಯಲ್ಲಿ ಒಬ್ಬ ಮನುಷ್ಯ ಕಾಣೆಯಾಗಿದ್ದ. ಎಲ್ರೂ ಅವನು ಸತ್ತೋಗಿದ್ದಾನೆ ಅನ್ಕೊಂಡಿದ್ರು. ಆದ್ರೆ ಕೆಲವು ದಿನಗಳ ಹಿಂದೆ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದ ಹಡಗು ಈ ಒಂದು ಜಾಗದಲ್ಲಿ ಇದ್ದಂತ ದ್ವೀಪದಲ್ಲಿ ಒಂದು ಡಾಬಾನ ನೋಡ್ತು. ರಾಘವ್ ಇನ್ನು ಬದುಕಿದಾರಾ? ಬನ್ನಿ ನೋಡೋಣ. ಕಬೀರ್ ಮತ್ತೆ ಕ್ಯಾಮ್ರಾಮ್ಯಾನ್ ಢಾಬಾ ಕಡೆಗೆ ಬರ್ತಾರೆ. ಆದ್ರೆ ದಾರಿಯಲ್ಲಿ ಅವರಿಗೆ ಛೋಟು ಸಿಗ್ತಾನೆ. ಕಬೀರ್ ಅವನನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೀನು ಇದೇ ದ್ವೀಪದವನ? ಇಲ್ಲಿಗೆ ರಾಘವ್ ಅನ್ನೋ ಯಾರಾದ್ರೂ ವ್ಯಕ್ತಿ ಬಂದಿದ್ರಾ ನಗರದಿಂದ?
ನೀವೆಲ್ಲ ಯಾರು? ಮತ್ತೆ ಈ ವಿಚಿತ್ರವಾಗಿರೋ ಕಪ್ಪು ವಸ್ತು ಏನು? ನಾವು ಹೊರಗಡೆ ಜನಗಳ ಜೊತೆ ಮಾತಾಡೋದಿಲ್ಲ. ಹೆದರ್ಕೋಬೇಡ, ನಾವು ಶತ್ರುಗಳಲ್ಲ. ನಾವು ರಾಘವನ ಭೇಟಿಯಾಗೋಕೆ ಬಂದಿದ್ದೀವಿ ಅಷ್ಟೇ. ಛೋಟು ಸ್ವಲ್ಪ ಹೊತ್ತು ಹಿಂಜರಿತಾನೆ. ಆದ್ರೆ ಕಬೀರ್ ಅವನಿಗೆ ಒಳ್ಳೆಯವನ ಹಾಗೆ ಕಾಣ್ತಾನೆ. ಅವನು ಅವರನ್ನ ಢಾಬಾಗೆ ಕರ್ಕೊಂಡು ಹೋಗೋ ತೀರ್ಮಾನ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಛೋಟು ಕಬೀರ್ ಮತ್ತೆ ಕ್ಯಾಮ್ರಾಮ್ಯಾನ್ನ ಢಾಬಾಗೆ ಕರ್ಕೊಂಡು ಬರ್ತಾನೆ. ಕಬೀರ್ ಬದುಕಿರೋ ರಾಘವ್ನ ನೋಡಿ ಆಶ್ಚರ್ಯ ಪಡ್ತಾನೆ. ನೀವು ನಿಜವಾಗ್ಲೂ ರಾಘವ್ ಅವರೇನಾ? ನೀವು ಬದುಕಿದ್ದೀರಾ? ನಿಮ್ಮ ಊರ್ನವರೆಲ್ಲ ನೀವು ಸತ್ತೋಗಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ. ಹೌದು, ನಾನೇ ರಾಘವ್. ಆದ್ರೆ ನಾನು ಈಗ ಈ ದ್ವೀಪದ ಒಂದು ಭಾಗ. ಬನ್ನಿ, ನೀವಷ್ಟು ದೂರದಿಂದ ಬಂದಿದ್ದೀರಾ, ಮೊದಲು ಏನಾದರೂ ತಿನ್ನಿ. ರಾಘವ್ ಅವರನ್ನ ಟೇಬಲ್ ಮೇಲೆ ಕೂರಿಸ್ತಾನೆ ಮತ್ತೆ ಕಾಡಿನ ತರಕಾರಿ ಹಣ್ಣುಗಳಿಂದ ಮಾಡಿದ್ದ ಆಹಾರನ ಕೊಡ್ತಾನೆ. ಕ್ಯಾಮ್ರಾಮನ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾನೆ. ಇದೇನಿದು ರಾಘವ್ ಅವರೇ? ನೀವು ಮೊದಲು ಸ್ವಲ್ಪ ತಿಂದು ನೋಡಿ, ಆಮೇಲೆ ನೀವೇ ಹೇಳಿ ಹೇಗನ್ನಿಸ್ತು ಅಂತ. ಕಬೀರ್ ಹಿಂಜರಿಕೆಯಿಂದಾನೆ ಒಂದು ತುತ್ತು ತಿಂತಾನೆ ಮತ್ತವನಿಗೆ ತಕ್ಷಣ ಇಷ್ಟ ಆಗ್ಬಿಡುತ್ತೆ. ಓ ಮೈ ಗಾಡ್, ಇದಂತೂ ತುಂಬಾ ರುಚಿಯಾಗಿದೆ. ಇದರಲ್ಲಿ ಏನೋ ಒಂದು ವಿಶೇಷತೆ ಬೆರ್ತಿದೆ. ರಾಘವ್ ಕಿಚನ್ ಬಾಗಿಲ ಹತ್ರ ನಿಂತಿದ್ದ ಭೀಮಾ ಮತ್ತೆ ಸುಮಾನ ನೋಡ್ತಾನೆ. ಮೂವರು ಒಬ್ಬರನ್ನೊಬ್ರು ನೋಡಿ ನಗ್ತಾರೆ. ಅಲ್ಲೇ ಇರ್ತಾ ಇದ್ದ ರಾಘವ್ ಕಬೀರ್ನ ಆ ಕಾಡಿನಲ್ಲೆಲ್ಲ ಓಡಾಡಿಸ್ತಾನೆ. ಅವನಿಗೆ ಪ್ರಕೃತಿಯ ಸೌಂದರ್ಯ ಮತ್ತೆ ಕಾಡಿನ ಹಣ್ಣುಗಳನ್ನ ತೋರಿಸ್ತಾನೆ. ರಾಘವ್ ಅವನಿಗೆ ಹೊಸದಾಗಿ ಹಾಕಿದ್ದ ಗಿಡಗಳು ಮತ್ತೆ ದೊಡ್ಡ ಮರಗಳನ್ನು ಸಹ ತೋರಿಸ್ತಾನೆ. ಕ್ಯಾಮ್ರಾಮನ್ ಇದನ್ನೆಲ್ಲ ತನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ. ರಾಘವ್ ಅವರೇ, ನೀವು ಮಾಡಿರೋ ಅಡಿಗೆ ಅಂತೂ ಅದ್ಭುತವಾಗಿತ್ತು. ಆದ್ರೆ ಕಾಡಿಂದ ಈ ರೀತಿ ಹಣ್ಣುಗಳನ್ನ ಕೀಳ್ತಾ ಇದ್ರೆ ಕಾಡು ಖಾಲಿ ಆಗೋದಿಲ್ವಾ? ಇದೇ ತುಂಬಾ ಮುಖ್ಯವಾದ ವಿಷಯ ಕಬೀರ್. ನಾವು ಕಾಡಿಂದ ಏನೆಲ್ಲ ತಗೋತೀವೋ ಅದಕ್ಕೆ 2ರಷ್ಟು ವಾಪಸ್ ಕೊಡ್ತೀವಿ. ಕಬೀರ್ ರಾಘವ್ನಲ್ಲಿದ್ದ ಸರಳತೆ ಮತ್ತೆ ಪ್ರಕೃತಿಯ ಬಗ್ಗೆ ಅವನ ಒಲವು ನೋಡಿ ಸ್ಮೈಲ್ ಮಾಡ್ತಾನೆ. ಅವನು ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಶುರು ಮಾಡ್ತಾನೆ. ಗೆಳೆಯರೇ, ಇಲ್ಲಿ ಕಲಿಬೇಕಾದದ್ದು ತುಂಬಾ ಇದೆ. ನಗರದಲ್ಲಿ ಜನ ಕಾಡುಗಳನ್ನ ಕಡಿತಾ ಇದ್ರೆ, ಇಲ್ಲಿ ಈ ಆದಿವಾಸಿ ಸಮುದಾಯ ಮತ್ತು ರಾಘವ್ ಒಟ್ಟುಗೂಡಿ ಪ್ರಕೃತಿನ ಇನ್ನಷ್ಟು ಜೀವಂತವಾಗಿಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕಾಡಿನಲ್ಲೆಲ್ಲ ಸುತ್ತಾಡ್ತಾನೆ ಮತ್ತೆ ವಿವಿಧ ರೀತಿಯ ಹಣ್ಣುಗಳು ಮತ್ತೆ ತರಕಾರಿಗಳನ್ನ ತನ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡ್ತಾನೆ. ಅವರಿಬ್ರು ಕೆಲವು ದಿನ ಅಲ್ಲಿ ಕಳೆದ ಮೇಲೆ ಕಬೀರ್ ಆದಿವಾಸಿ ಢಾಬಾ ಮುಂದೆ ನಿಂತ್ಕೊಂಡಿರ್ತಾನೆ. ನೋಡಿದ್ರಲ್ಲ ಗೆಳೆಯರೇ, ಇದೇ ನಮ್ಮ ಆದಿವಾಸಿ ಡಾಬಾದ ಕತೆ. ಇದು ಕೇವಲ ಒಂದು ಡಾಬಾದ ಕಥೆಯಲ್ಲ, ಬದಲಾಗಿ ನಮ್ಗಿದೊಂದು ಪಾಠ. ನಾವು ಹೇಗೆ ಪ್ರಕೃತಿಗೆ ಯಾವುದೇ ರೀತಿ ಕಷ್ಟ ಕೊಡದೆ ಅದ್ಭುತ ಜೀವನನ ಕಟ್ಕೋಬಹುದು ಅಂತ. ರಾಘವ್ ಇನ್ನು ತನ್ನ ಊರಿಗೆ ಮರಳೋದೇ ಇಲ್ಲ, ಯಾಕಂದ್ರೆ ಅವನಿಗೆ ಇಲ್ಲಿ ನಿಜವಾದ ಪರಿವಾರ ಮತ್ತು ಸುಖ ಸಿಕ್ಕಿದೆ. ಕಬೀರ್ ರಾಘವ್ ಕಡೆ ತಿರುಗ್ತಾನೆ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ರಾಘವ್ ಅವರೇ, ನಮ್ಗೆ ಈ ದಾರಿನ ತೋರಿಸಿದ್ದಕ್ಕೆ. ನಿಮ್ಗೂ ಕೂಡ ಧನ್ಯವಾದಗಳು. ನೀವು ಎಲ್ರಿಗೂ ಹೇಳಿ ಕಾಡನ್ನ ಉಳಿಸ್ಕೊಳ್ಳೋದಕ್ಕೆ. ಆಗ ಕಾಡು ನಮ್ಮನ್ನ ಯಾವತ್ತೂ ಹಸುವಿಂದ ಸಾಯೋಕ್ ಬಿಡಲ್ಲ. ಕಬೀರ್ ಕೂಡ ಒಪ್ಪಿಗೆಯಿಂದ ತಲೆ ಆಡಿಸ್ತಾನೆ. ನಂತರ ಕ್ಯಾಮ್ರಾಮನ್ ರೆಕಾರ್ಡಿಂಗ್ ನ ನಿಲ್ಲಿಸ್ತಾನೆ. ನಂತರ ಕಬೀರ್ ಮತ್ತೆ ಕ್ಯಾಮ್ರಾಮನ್ ತಮ್ಮ ಬೋಟಲ್ಲಿ ಕೂತ್ಕೊಂಡು ಆ ದ್ವೀಪದಿಂದ ಹೊರಟು ಹೋಗ್ತಾರೆ. ರಾಘವ್ ಆ ಆದಿವಾಸಿ ಸಮುದಾಯದವರ ಜೊತೆ ಅದೇ ದ್ವೀಪದ ಮೇಲೆ ಉಳ್ಕೋತಾನೆ ಮತ್ತೆ ತನ್ನ ಮಣ್ಣಿನ ಜೊತೆಗೂಡಿದ ಆದಿವಾಸಿ ಢಾಬಾನ ನಡೆಸ್ತಾ ಇರ್ತಾನೆ. ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತೆ.